ವಿಶೇಷವಾಗಿ ತಿಳಿಸೋದಂದ್ರೆ ಇದು ಬೆಳಗಾಂನಲ್ಲಿರುವಂಥ ಅಕ್ಷಯ TVS ಮೋಟಾರ್ಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲರಿಗೂ ಕೂಡ ಅಕ್ಷಯ TVS ಮೋಟಾರ್ಸ್ ವತಿಯಿಂದ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ದಿನ ಹೊಸ RTRನ ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಲೋ ಅಣ್ಣ ಏನಣ್ಣ ಇದು ಗಾಡಿ ಯಾವ ಥರ ಏನು ಕೆನಪಿ ಹಾಕಿದ್ರಲ್ಲ ಏನೋ ತಂದಿರಲ್ಲ ನಮ್ಮೂರಿಗೆ? ನಾವು ಬಂದಿರೋದು ಏನಕ್ಕಂತ ನಿನಗೆ ಇನ್ನೂ ಗೊತ್ತಿಲ್ಲವನಪ್ಪ? ಗೊತ್ತಿಲ್ಲ ಅಣ್ಣ. ನೋಡಲಿ ಬರ್ದಿಲ್ವಾ, ದ ಮೋಸ್ಟ್ ಪವರ್ಫುಲ್ 160cc ಮೋಟರ್ ಸೈಕಲ್. 160cc ಮೋಟರ್ ಸೈಕಲ್? ಯಾವ ಮೋಟರ್ ಸೈಕಲ್? ನಮ್ಮ ಬೆಳಗಾಂನಲ್ಲಿರುವಂತ ಅಕ್ಷಯ TVS ಮೋಟಾರ್ಸ್ ಕಡೆಯಿಂದ ಈ ದಿನ ನಾವು ಕೆನೋಪಿ ಹಾಕಿದ್ದೀವಿ. TVS ಶೋರೂಮ್ ಇಂದ ನಾವು ಬಂದಿರೋದು? ಹೌದು. ನೋಡಪ್ಪ, ನಮ್ಮ TVS ಕಂಪ್ನಿಲಿ 310cc ಬೈಕ್ ಇದೆ. ಅದೇ ರೀತಿ ಅದರಲ್ಲೇ ಇನ್ನೂ ಒಂದು ಮಾಡೆಲ್ ಇದೆ, 200cc ಇದೆ, 160cc ಕೂಡ ಬೈಕ್ ಇದೆ. ಈ ಎಲ್ಲಾ ಗಾಡಿಗಳ ಬಗ್ಗೆ ವಿಶೇಷತೆ ತಿಳ್ಸಕ್ ನಿಮಗೆ ಬಂದಿದೀವಪ್ಪ. ಈ ಗಾಡಿಗಳ ಬಗ್ಗೆ ತಿಳ್ಸಕ್ ಬಂದಿರೋದಂಗಾರೆ ನೀವು? ಹೌದು. ಈ ಗಾಡಿಗಳದಾಗ ಅಂತದ್ ಏನೈತಣ್ಣ ಇದರಲ್ಲಿ? ಈ ಗಾಡಿ ಇಲ್ಲ ಅಂತದ್ದೇನಿದೆ ಅಂತ ಕೇಳ್ತೀಯ? ಒಂದ ಎರಡಲ್ಲಪ್ಪ ಇದ್ರಲ್ಲಿ ಇರೋದು ಸ್ಪೆಷಾಲಿಟಿ. ಹಲವಾರು ರೀತಿ ಸ್ಪೆಷಾಲಿಟಿ ಇದೆ. ಆ ಕಡೆಯಿಂದ ಬಾ ಹೇಳ್ತೀನಿ ನಾನು. ಈಗ ಡಿಜಿಟಲ್ ಮೀಟರ್ ಇದೆ. ಡಿಜಿಟಲ್ ಮೀಟರ್? ಹೌದು. ಭಾರಿ ಐತಲ್ಲ ಡಿಜಿಟಲ್ ಮೀಟರ್. ಆ ಡಿಜಿಟಲ್ ಮೀಟರ್ ಬರೀ ಭಾರಿ ಐತಿ ಅನ್ನೋದಲ್ಲ, ಈಗ ನೀನು ಗಾಡಿ ಓಡಿಸ್ತಾ ಇರ್ತೀಯ, ಆಗೇನಾದ್ರು ಫೋನ್ ಬಂದ್ರೆ ಏನ್ ಮಾಡ್ತೀಯಪ್ಪ? ಗಾಡಿ ಫೋನ್ ಬಂತಂದ್ರ ಗಾಡಿ ಸೈಡ್ಗೆ ಹಾಕಿ ಫೋನ್ ಜೋಬಿಂದ ತೆಗೆದು ಯಾರು ಫೋನ್ ಮಾಡಿರ ಅಂತ ನೋಡ್ಕೊಂಡು ಹಲೋ ಅಂತ ಮಾತಾಡ್ಕೊಂತ ನಿಂದಿರ್ತೀನಿ. ನಮ್ಮ ಹೊಸ RTR ಬೈಕ್ ನಲ್ಲಿ ಇವಾಗ ಆತರ ಏನಿಲ್ಲ. ನಿನ್ ಫೋನ್ ಬಂತಂದ್ರೆ ಇಲ್ಲಿ ಯಾರು ಫೋನ್ ಬಂದಿದೆ ಅಂತ ಡಿಜಿಟಲ್ ಮೀಟರ್ ಅಲ್ಲಿ ತೋರಿಸುತ್ತೆ. ಇದ್ರಲ್ಲಿಗೆ ತೋರಿಸುತ್ತೆ? ಹೌದು. ಗಾಡಿ ಓಡಿಸ್ತಾನೆ ನೋಡ್ತಾ ಇರ್ಬೋದು ಫೋನ್ ಯಾರು ಮಾಡಿದಾರಂತ. ಗಾಡಿ ಓಡಿಸ್ತಾರೆ, ಆ ಡಿಜಿಟಲ್ ಮೀಟರ್ ಅಲ್ಲಿ ಯಾರು ಫೋನ್ ಬಂದಿದೆ ಅಂತ ಕಾಣಿಸುತ್ತೆ, ಯಾರ್ದು ಮೆಸೇಜ್ ಇದೆ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲಪ್ಪ, ನೀನು ಸಿಟಿ ಒಳಗಡೆ ಓಡಾಡ್ತಾ ಇರ್ಬೇಕಾದ್ರೆ ಈಗ ಎಲ್ಲಾರನ್ನು ನಾನು ಅಡ್ರೆಸ್ ಕೇಳ್ಕೊಂಡ್ ಕುಂತ್ಕೊಳಕ್ಕಾಗಲ್ಲ. ಇಲ್ಲ, ಈಗೆಲ್ಲ ಮೊಬೈಲ್ ನಲ್ಲಿ ಮ್ಯಾಪ್ ಹಾಕೋತಾರೆ. ಮ್ಯಾಪ್ ಹಾಕೊಂಡು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮೊಬೈಲ್ ನೋಡ್ಕೊಂಡು ಹೋಗ್ಬಿಡ್ತೀವಿ. ಮೊಬೈಲ್ ನಲ್ಲಿ ನೋಡ್ಬೇಕಾಗಿಲ್ಲ, ಅದೇ ಡಿಜಿಟಲ್ ಮೀಟರ್ ಅಲ್ಲೇ ನಿನ್ಗೆ ಮ್ಯಾಪ್ ಕೂಡ ಕಾಣಿಸುತ್ತೆ. ಮತ್ತೆ ನಾವಿಗೇಷನ್ ಇದ್ರಲ್ಲೇ ಬಂದಿದೆ. ಹೌದು, ಹೊಸ ನಾವಿಗೇಷನ್ ಡಿಜಿಟಲ್ ಮೀಟರ್. ಅಷ್ಟೇ ಅಲ್ಲಪ್ಪ, ಈಗ ಕೆಲವ್ರಿಗೆ ಚಿಕ್ಕದಾಗಿರ್ತಾರೆ, ಕೆಲವ್ರು ದೊಡ್ಡದಾಗಿರ್ತಾರೆ. ಸೊ ಈಗ ಕೆಲವ್ರಿಗೆ ಏನಾಗುತ್ತೆ, ಗಾಡಿ ಹಿಡ್ಕೊಳಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗ ಅದಕ್ಕಂತಾನೆ ಬ್ರೇಕಿಂಗ್ ಸಿಸ್ಟಮ್ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಕ್ಲಚ್ ಮತ್ತೆ ಬ್ರೇಕ್ ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ನೋಡಿ, ಹಿಂದಕ್ಕೆ ಹಿಂಗ್ ತಿರುಗಿಸ್ಕೊಂಡ್ರೆ ನಮ್ಗೆ ಹತ್ರಕ್ಕೆ ಬೇಕಾ ದೂರಕ್ಕೆ ಬೇಕಾ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಮ್ಗೆ ಹೆಂಗ್ ಅನುಕೂಲ ಬೇಕು ಹಂಗ ಯೂಸ್ ಮಾಡ್ಕೋಬಹುದು ಇದನ್ನ. ಹೌದಪ್ಪ. ಅಷ್ಟೇ ಅಲ್ಲ, ಈಗ ನಾವು ಕತ್ಲೆ ಟೈಮಲ್ಲಿ ಸಂಜೆ ಹೊತ್ತು ಬೈಕ್ ತಗೊಂಡು ಹೋಗ್ತಾ ಇರ್ತೀವಿ ರೋಡಲ್ಲಿ. ಬೆಳಕು ಕಡಿಮೆ ಬಂದ್ರೆ ಓಡ್ಸಕ್ಕಾಗಲ್ಲ. ಅದಕ್ಕಂತಾನೆ ನೋಡಿ LED ಲೈಟ್ಸ್ ಐತೆ. LED ಲೈಟ್ಸ್? ಹೌದು. ಇದರಲ್ಲಿ ಒಳ್ಳೆ ಬೆಳಕು ಬೀಳುತ್ತೆ. ಈಗ ಅಷ್ಟೇ ಅಲ್ಲಪ್ಪ, ಈಸಿ ಸೆಲ್ಫ್ ಸ್ಟಾರ್ಟ್ ಇದೆ. ಇದರಲ್ಲಿ ನಾವು 3 ಮೂಡ್ಸ್ ನೋಡಬಹುದು. ಮೂಡ್ಸ್ ಅಂದ್ರೆ ಏನಣ್ಣ ಮೂಡ್ಸ್? ಈಗ ನಾವು ಗಾಡಿನ ನಿಧಾನಕ್ಕೆ ಓಡಿಸ್ತಾ ಇರ್ಬೇಕಾದ್ರೆ ಅರ್ಬನ್ ಮೂಡ್ಸ್ ಹಾಕ್ಬೋದು. ಗಾಡಿ ಏನಾದ್ರು ತುಂಬಾ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಸ್ಪೋರ್ಟ್ಸ್ ಮೂಡ್ ಹಾಕ್ಬೋದು. ಮಳೆ ಬಂದಂತ ಸಂದರ್ಭದಲ್ಲಿ ರೋಡ್ ಗ್ರಿಪ್ ಅಂತ ರೈನ್ ಮೋಡ್ ಹಾಕ್ಬೋದು. ಮಳೆ ಬಂದಾಗ ಅದನ್ನ ಐತೆ. ಹೌದು. ಈಗ ನೀನ್ ಗಾಡಿಗೆ ಪೆಟ್ರೋಲ್ ಯಾವಾಗ ಹಾಕಿಸ್ತೀಯಪ್ಪ? ಡೈಲಿ 1-2 ಲೀಟರ್ ಹಾಕ್ತಾನೆ ಇರ್ತೇನೆ ನಾನು. ಡೈಲಿ 2 ಲೀಟರ್? ನಮ್ಮ ಹೊಸ RTR ನಲ್ಲಿ 12 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ, ದೊಡ್ಡ ಪೆಟ್ರೋಲ್ ಟ್ಯಾಂಕ್. 12 ಲೀಟರ್ ಹಾಕ್ಸ್ಬಿಡೋದು ಹೆಂಗ? ಹೌದು, ದೊಡ್ಡ ಪೆಟ್ರೋಲ್ ಟ್ಯಾಂಕ್ ಬಿಡಂಗ. ಆರಾಮಾಗಿ ಕಂಫರ್ಟಬಲ್ ಆಗಿ ಸೀಟ್ ಗಳಿದೆ ಕುಂತ್ಕೊಂಡು ಹೋಗಕ್ಕೆ. ಈಗ ನಾವು ತುಂಬಾ ಲಾಂಗ್ ಹೋದ್ರೆ ಇಂಜನ್ ನೀಟ್ ಆಗ್ಬಾರ್ದು ಅಂತ ಕೂಲೆಂಟ್ ಆಯಿಲ್ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ನಮ್ ಗಾಡಿ ಐತಣ, ಅದು 50 ಕಿಲೋಮೀಟರ್ ಹೋದ್ರೆ ಸಾಕು, ಅಲ್ಲೇ ಬಂದ್ ಬೀಳ್ತದೆ ಹೀಟಾಗಿ. ಅದ್ರ ಮೇಲೆ ಕುಂತ್ಕೊಂಡ್ರೆ ಹಂಗೆ ಹಪ್ಪಳ ಆಗ್ಬಿಡ್ಬೇಕು, ಹಂಗಾಗಿ ಹೋಗ್ತದೆ. ಫುಲ್ ಹೀಟ್ ಆಗ್ಬಿಡುತ್ತೆ, ಗಾಡಿನೇ ಹೀಟ್ ಆಗ್ತದೆ. ಈ ಗಾಡಿ ಹೀಟ್ ಆಗ್ಬಾರ್ದು ಅಂತ ಕೂಲೆಂಟ್ ಆಯಿಲ್ ಕೂಡ ಕೊಡಲ್ಲ ಐತೆ. ಬಾರಿ ಐತ್ ಬಿಡೋಣ, ಕೂಲೆಂಟ್ ಆಯಿಲ್ ಕೊಟ್ಟಿದ್ದು ಒಳ್ಳೇದಾಯ್ತು. ನಾನು ಲಾಂಗ್ ಎಲ್ಲ ಹೋಗ್ತಾ ಇರ್ತೀನಿ, ಗುಲ್ಬರ್ಗ ಬೀದರ್ಗೆಲ್ಲ. ಎಷ್ಟು ದೂರನಾರ ಗಾಡಿ ಓಡಿಸಬಹುದು, ಟ್ರೆಕ್ಕಿಂಗ್ ಮಾಡಕ್ಕೆಲ್ಲ ಒಳ್ಳೆ ಗಾಡಿ ಅಪಾಚಿ ಬೈಕ್. ಲಾಂಗ್ ಹೋದ್ರೆ ಏನಾಗಲ್ಲ, ಗಾಡಿ ಹೀಟ್ ಆಗಲ್ಲ. ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇದೆ. ಅದನ್ನೈತಿ. ಹೌದು. ಅಷ್ಟೇ ಅಲ್ಲ, ಗಾಡಿ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸಿದ್ರು ಕೂಡ ಹಂಗೆ ಸಡನ್ ಆಗಿ ನಿಲ್ಲಿಸಬಹುದು. ಹೌದು. ಅದ್ ಯಾವ ತರ? ಯಾಕಂದ್ರೆ ನಮ್ಮ ಆ ಗಾಡಿಗೆ ಡ್ಯುಯಲ್ ABS ಬರ್ತದೆ. 2 ಕಡೆ ABS? ಹೌದು. ನಾನು ಒಂದೇ ಕಡೆ ನೋಡಿದ್ನಲ್ಲ ಗಾಡಿಗೆ. ಒಂದೊಂದು ಗಾಡಿ ಅದು ಇರಲ್ಲ. ಮುಂದಿನ ಚಕ್ರ ಮತ್ತೆ ಹಿಂದಿನ ಚಕ್ರ 2 ABS ಇರೋದ್ರಿಂದ ನೀನ್ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸಿದ್ರು ಗಾಡಿ ಹಂಗೆ ಸಡನ್ ಆಗಿ ನಿಲ್ಲಿಸಬಹುದು. ಬಾಬಾ, ಯಾರಿಗಾದ್ರೂ ನಾವು ಸ್ಪೀಡ್ ಆಗಿ ಹೋಗಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡಬಹುದು, ಆರಾಮಾಗಿ ನಿಲ್ಲಿಸಬಹುದು. ಅಷ್ಟೇ ಅಲ್ಲ, ಟೈರ್ ಬಂದು 17 ಇಂಚ್ ಟೈರ್ ಬರುತ್ತೆ, ಗೊತ್ತಾಯ್ತಾ? ಸೊ ಈಗ ನಿನ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ನಮ್ಮ ಅಕ್ಷಯ TVS ಮೋಟರ್ಸ್ ಐತಲ್ಲ ಬೆಳಗಾಂ, ಯಾವ್ದಣ್ಣ? ಅಕ್ಷಯ TVS ಮೋಟರ್ಸ್, ಅಲ್ಲಿ ಕೂಡ ಭೇಟಿ ನೀಡಬಹುದು. ಅಕ್ಷಯ TVS ಶೋರೂಮ್. ನಿನ್ನ ಹತ್ರ ಒಂದು ಹಳೆ ಗಾಡಿ ಇರ್ಬೇಕಲ್ಲ? ನನ್ನ ಹತ್ರ ಐತಣ್ಣ, ಹಳೆ ಗಾಡಿ ಐತೆ. ಮತ್ತೆ ಏನಾದ್ರೂ ಗಾಡಿ ಎಕ್ಸ್ಚೇಂಜ್ ಮಾಡಕ್ ಐತೆ ಶೋರೂಮ್ನಾಗ ಅವಕಾಶ? ಹೌದಪ್ಪ. ಈಗ ನಿಂದ ಹಳೆ ಗಾಡಿ ಇತ್ತಂದ್ರೆ ಹಳೆ ಗಾಡಿ ಬಿಟ್ಟು ಹೊಸ RTR ಗಾಡಿ ತಗೋಬಹುದು. ಮತ್ತೆ
ನನ್ನ ಹತ್ರ ಕಡಿಮೆ ಅಮೌಂಟ್ ಐತಣ್ಣ, ಅಮೌಂಟ್ ಕಟ್ಟಕ್ಕಿಲ್ಲ. ನಿನ್ನ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಹಾ. ನೀನೇನ್ ಹೆದರ್ಕೋಬೇಕಾಗಿಲ್ಲಪ್ಪ. ಹಾ. ನೀನ್ ಕೇವಲ 40 ರಿಂದ 50 ಸಾವಿರ ಕಟ್ಟು, ಹಾ. ಇನ್ ಮಿಕ್ಕಿದ್ದ ಎಲ್ಲ ಲೋನ್ ಮಾಡಿಸ್ಕೊಡ್ತಾರೆ. ನಮ್ಮ TVS ಶೋರೂಮ್ ಕಡೆಯಿಂದನೇ ಲೋನ್ ಮಾಡಿಸಿ ಹಾ. ಆರಾಮಾಗಿ ಗಾಡಿ ತಗೊಂಡು ತಿರ್ಗಾಡ್ಬೋದು. ಲೋನ್ ಐತೆ. ಹೌದು. ನೀನ್ ಏನಾದ್ರು ಇದೇ ಟೈಮ್ ನಲ್ಲಿ ಏನಾದ್ರು ಗಾಡಿ ಬುಕ್ ಮಾಡಿದ್ರೆ ಹಾ. ಅಂದ್ರೆ ಈಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ಹೌದು. 5,000 ಡಿಸ್ಕೌಂಟ್ ಕೊಡ್ತಾವ್ರೆ. 5,000 ಕರೆ ಹೇಳ್ತಿದ್ಯ ಅಣ್ಣ, ಸುಳ್ಳು ಹೇಳ್ತಿದ್ಯ ಅಣ್ಣ ನೀನು? ನೀನು ನಮ್ಮ ಅಕ್ಷಯ್ TVS ಮೋಟರ್ಸ್ಗೆ ಬೆಳಗಾವಿಲಿರೋ ಅಕ್ಷಯ್ TVS ಮೋಟರ್ಸ್ಗೆ ಭೇಟಿ ನೀಡಪ್ಪ, ನಿನ್ಗೆಲ್ಲ ವಿಚಾರ ಗೊತ್ತಾಗುತ್ತೆ. ಕರೆ ಐತೆ. ಇಲ್ಲ ಅಂದ್ರೆ ನಮ್ ಕೆನಾಪಿ ಹತ್ರ ಬಾ, ಹಾ. ಅಕ್ಷಯ್ TVS ಮೋಟರ್ಸ್ ಕಡೆಯಿಂದ ಎಕ್ಸಿಕ್ಯೂಟಿವ್ ಬಂದಿರ್ತಾರೆ, ಹಾ. ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಹಾ. ನೋಡು ಎಕ್ಸ್ಚೇಂಜ್ ಆಫರ್ ಐತೆ, ಹಾ. ಅತಿ ಕಡಿಮೆ ಡಿಸ್ಕೌಂಟ್ ಕೂಡ ಸಿಗ್ತೈತೆ. ಹಾ, ಸರಿ. ಅಷ್ಟೆಲ್ಲ ಅತಿ ಕಡಿಮೆ ಬೆಲೆನಲ್ಲೇ ನಿಮಗೆ ಗಾಡಿ ಸಿಗ್ತೈತೆ. ನಮ್ದು ಇದು TVS ಕಂಪನಿ ಅಲ್ಲಣ್ಣ, ಗಾಡಿ ಬೇರೆ ಗಾಡಿ ಐತೆ, ಅದು ಎಕ್ಸ್ಚೇಂಜ್ ಮಾಡ್ಕೊಂತೀರಾ? ನೀನ್ ಬೇಕಾದ ಕಂಪನಿ ಗಾಡಿ ತಗೊಂಬ. ಯಾವುದೇ ಕಂಪನಿ ನಡೀತಿದ್ದೆ, ಏನೇ ಒಂದ್ ಗಾಡಿ ಡಾಕ್ಯುಮೆಂಟ್ಸ್ ಒಂದಿರ್ಬೇಕು ನೋಡಪ್ಪ. ಆಮೇಲೆ ಡಾಕ್ಯುಮೆಂಟ್ಸ್ ಐತಿ ಬಿಡೋಣ, ಎಲ್ಲ ಕರೆಕ್ಟ್ ಅದಾವ. ಅಷ್ಟೇ ಅಲ್ಲ, ನಮ್ಮ RTR 160cc ಅಥವಾ ಮತ್ತೆ 200cc ಬೈಕ್ ಐತಲ್ಲ, ಹಾ. ಇದು 45 ರಿಂದ 50 ವರೆಗೂ ಮೈಲೇಜ್ ಬರುತ್ತೆ. 50 ಬರ್ತದ? ಹೌದು. ಹಾ, ಹಾ, ಅಷ್ಟೇ ಅಲ್ಲ, ಚಲೋ ಐತ್ ಬಿಡು. ನಿನ್ಗೆ 310 ಬೈಕ್ ಐತಲ್ಲ, ಹಾ. ಅದು 30 ರಿಂದ 35 ವರೆಗೂ ಮೈಲೇಜ್ ಬರುತ್ತೆ. ಬಾರಿ ಮೈಲೇಜ್ ಏನು ಚೆನ್ನಾಗಿ ಕೊಟ್ಟಿರಲ್ಲ. ಹೌದಪ್ಪ. ಹಾ. ಅಷ್ಟೇ ಅಲ್ಲ, ಸ್ಟೈಲಿಶ್ ಕೂಡ ಐತೆ ನೋಡಕ್ಕೆ. ಹೌದಾ? ಮತ್ತೆ ಗೇರ್ ಎಷ್ಟಣ್ಣ ಇದಕ್ಕೆ? 5 ಗೇರ್ ಇದೆ. ಹಾ. 310 ಅಲ್ಲಿ 6 ಗೇರ್ ಕೂಡ ಬರುತ್ತೆ. ಮತ್ತೆ ಕಲರ್ ಏನೇನ್ ಬರ್ತವೆ ಗಾಡಿ? ಕಲರ್ ನಿನ್ಗೆ 3 ರಿಂದ 5 ಕಲರ್ ಸಿಗುತ್ತಪ್ಪ. 5 ಕಲರ್? ನಿನ್ ಡಿಫ್ರೆಂಟ್ ಕಲರ್ ಇರುತ್ತೆ. ಹಾ. ನಿನಗೆ ಬೇಕಾಗಿದ್ದನ್ನ ಸೆಲೆಕ್ಟ್ ಮಾಡ್ಬೋದು ನೀನು. ನಾನು ಬೇರೆ ಗಾಡಿ ತಗೋಬೇಕಂತಿದ್ದೆ, ಈ ಗಾಡಿ ನನಗೆ ಫುಲ್ ಒಳ್ಳೆ ಇಷ್ಟ ಆಗೈತೆ ಅಣ್ಣ, ಗಾಡಿ ಇಷ್ಟ ಆಗೈತೆ, ಇವತ್ತು ಬುಕ್ ಮಾಡ್ತೀನಿ ತಗೋ. ಆದಷ್ಟು ಬೇಗ ಬುಕಿಂಗ್ ಮಾಡು, ಯಾಕಂದ್ರೆ 5,000 ಡಿಸ್ಕೌಂಟ್ ಸಿಗ್ತೈತೆ. ಹಾ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಬೆಳಗಾಂನಲ್ಲಿರುವಂತ ಅಕ್ಷಯ್ TVS ಮೋಟರ್ಸ್ ಬಂದು ಭೇಟಿ ನೀಡು, ಗೊತ್ತಾಯ್ತಾ? ಸರಿ ಅಣ್ಣ, ಇವತ್ತೇ ಭೇಟಿ ಆಗ್ತೀನಿ ಸಾಯಂಕಾಲ. ಆಯ್ತಪ್ಪ, ನಾನು ಬರ್ತೀನಿ. ಸರಿ ಅಣ್ಣ.